ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಮಾಡಿರ್ತಕ್ಕಂಥ ಮನೆಯಲ್ಲೇ ಮಾಡ್ಕೋಬಹುದಾದಂಥ ಟೆಂಪಲ್ ಶೈಲಿಯ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಸಾನ್ವಿಯವ್ರ ಕಡೆಯಿಂದ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಶುಚಿಕಿಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಸನ್ಪ್ಯೂರ್, ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ. ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಪಂಚಾಮೃತ ಡಿಲಕ್ಸ್ ರೈಸ್, ಮನೆ ಮನೆಯಲ್ಲೂ ಪಂಚಾಮೃತ. ಸರಿಯಾದ ಆಯ್ಕೆ ಮಾಡಿ ಪಂಚಾಮೃತ ಫೋರ್ಟಿಫೈಡ್ ರೈಸ್. ಈ ಸಾನ್ವಿ ಅನ್ನೋದು ಒಂದು ಬ್ರ್ಯಾಂಡು. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಕನಕಪುರದವರು ಅದ್ಭುತವಾಗಿರೋ ಬ್ರ್ಯಾಂಡನ್ನು ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಆ ಪುಳಿಯೋಗರೆ, ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಅಷ್ಟೊಂದು ಚೆನ್ನಾಗಿತ್ತು. ನಾನು ಹೇಳಿದೆ ಇನ್ಸ್ಟೆಂಟ್ ಪುಳಿಯೋಗರೆ ಮಾಡಿ ತೋರಿಸೋಣ ಅಂತ ಹೇಳಿದ್ದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾನ್ವಿ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಮಾಡೋಕ್ಕೆ ರಾಧಾ ಅವರು ಬಂದಿದ್ದಾರೆ ಕನಕಪುರದಿಂದ. ರಾಧಾ ಬನ್ರಿ. ನಮಸ್ಕಾರ. ನಮಸ್ತೆ ಸರ್. ಹೆಂಗೈತ್ರಿ ಸೇಲ್ಸ್ ಎಲ್ಲ? ಚೆನ್ನಾಗೈತೇನ್ರಿ? ತುಂಬಾ ಚೆನ್ನಾಗಿದೆ. ಲಾಸ್ಟ್ ಜನವರಿಯಲ್ಲೂ ಚೆನ್ನಾಗಿತ್ತು, ಈಗ ಆಗಸ್ಟ್ ಅಲ್ಲೂ ಆಗಸ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿರುತ್ತೆ ಅಂದ್ರೆ ಇವ್ರೇನು ಜನಕ್ಕೆ ಫ್ರೀ ಕೊಡ್ತಾರಾ? ಇಲ್ಲ, ಅಲ್ಲಿ ವರ್ತ್ ಆಗಿರಬೇಕು, ರೇಟ್ ಚೆನ್ನಾಗಿರಬೇಕು, ತಿನ್ನುವಂಥ ಪದಾರ್ಥಕ್ಕೆ ರುಚಿ ಜಾಸ್ತಿ ಇರಬೇಕು. ಸಖತ್ತಾಗಿದೆಯಲ್ಲ ಇದು ಅಂತ ಅನಿಸ್ದಾಗ ಚೆನ್ನಾಗಿ ಸೇಲ್ ಆಗ್ತಾ ಇರುತ್ತೆ. ಬಟ್ ಇವ್ರು ನೋಡಿ, ಎಲ್ಲ ಇವ್ರನ್ನ ನಾವು ಹುಡುಕ್ಬೇಕು ಅಂದ್ರೆ ಹೆಂಗೆ ಹುಡುಕ್ಬೇಕು ಗೊತ್ತಾ? ಎಲ್ಲೆಲ್ಲ ಎಕ್ಸಿಬಿಷನ್ ಆಗುತ್ತೆ ಅಲ್ಲೆಲ್ಲ ಹೋದ್ರೆ ಅಲ್ಲಿ ಸಿಗ್ತಾರೆ ಇವರು. ಅದಕ್ಕೆ ಏನು ಮಾಡಿದೆ, ಬನ್ನಿ ನಮ್ಮ ಪ್ರೋಗ್ರಾಮಲ್ಲಿ ಅಡುಗೆ ಮಾಡಿ ತೋರಿಸ್ಬಿಡಿ, ನಿಮ್ಮ ಹೆಸರು ಹೇಳೋಣ, ನಿಮ್ಮ ಫೋನ್ ನಂಬರ್ ಕೊಡೋಣ, ಯಾರ್ಯಾರಿಗೆ ಏನೇನು ಪುಡಿ ಬೇಕೋ ತರಿಸ್ಕೊಳ್ಳಿದ್ದೆ. ಏನೇನು ಮಾಡ್ತೀರಲ್ಲ ಅದ್ರಲ್ಲಿ ಸರ್? ನಾವು ಮನೆಯಲ್ಲೇ ಇದು ಪುಳಿಯೋಗರೆ ಪೌಡರು, ಮತ್ತೆ ನುಗ್ಗೆ ಸೊಪ್ಪಿಂದು ಸೂಪ್ ಪೌಡರು, ಮಲ್ಟಿಗ್ರೈನ್ ಮಿಕ್ಸ್, ಮತ್ತೆ ಎಲ್ಲಾ ತರ ಚಟ್ನಿ ಪುಡಿ ಅಂದ್ರೆ ಹುರುಳಿಕಾಳಿನ ಚಟ್ನಿ ಪುಡಿ, ಅಗಸೆ ಬೀಜ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಯಾವ್ದು ಜಾಸ್ತಿ ಚಟ್ನಿ ಪುಡಿ ಸೇಲ್ ಆಗುತ್ತೆ? ನುಗ್ಗೆ ಸೊಪ್ಪಿಂದು ಸರ್, ನುಗ್ಗೆ ಸೊಪ್ಪಿಂದು, ಹುರುಳಿಕಾಳಿಂದು. ಹೌದಾ? ಹೌದು ಸರ್. ನಮ್ಮ ಕಾರ್ಯಕ್ರಮ ಮಾಡಿ ತೋರಿಸ್ಬೋದಲ್ಲ ನೀವು ಇದೆಲ್ಲ? ಖಂಡಿತ ಸರ್, ಮಾಡ್ಬೋದು. ಇವತ್ತು ರಾಧಾ ಅವರು ಬಂದಿದ್ದಾರೆ, ಕನಕಪುರದಿಂದ ಬಂದಿದ್ದಾರೆ, ಸಾನ್ವಿ ಫುಡ್ಸ್ ಇಂದ ಬಂದಿದ್ದಾರೆ, ಸಾನ್ವಿ ಬ್ರ್ಯಾಂಡ್ ಇಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಮನೆಯಲ್ಲೇ ಮಾಡ್ಕೋಬಹುದಂತ ಇನ್ಸ್ಟೆಂಟ್ ಪುಳಿಯೋಗರೆ ಹೆಂಗ್ ಮಾಡ್ಕೋಬೇಕು ಅಂತ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ. ಇವತ್ತು ಇನ್ಸ್ಟೆಂಟ್ ಪುಳಿಯೋಗರೆ ತೋರಿಸ್ತೀರಾ? ಹೌದು ಸರ್. ಶುರು ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ವಿ ಅವರ ಅದ್ಭುತವಾಗಿರೋ ಇನ್ಸ್ಟೆಂಟ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಳುವಂತ ಇನ್ಸ್ಟೆಂಟ್ ಪುಳಿಯೋಗರೆ. ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿಗೆ ಬೇಕಾಗುವಂತ ಸಾಮಗ್ರಿಗಳು: ಹುಣಸೆಹಣ್ಣು, ಕೊಬ್ಬರಿ, ಕಡಲೆಕಾಯಿ ಬೀಜ, ಕರಿಬೇವು, ಬೆಲ್ಲದ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಕಾಳು ಮೆಣಸು, ಅರಿಶಿಣ, ಇಂಗು, ಜೀರಿಗೆ, ಧನಿಯಾ, ಸಾಸಿವೆ, ಮೆಂತ್ಯ, ಗೋಡಂಬಿ, ಅಚ್ಚ ಖಾರದ ಪುಡಿ, ಬಿಳಿ ಎಳ್ಳು, ಏಲಕ್ಕಿ, ಜಾಕಾಯಿ, ಮರಾಠ ಮೊಗ್ಗು, ಉಪ್ಪು, ಎಣ್ಣೆ. ರಾಧಾ, ಸಾನ್ವಿ ಯಾರ್ರಿ? ಸಾನ್ವಿ ನನ್ನ ಮಗಳು ಸರ್. ನನ್ನ ಮಗಳ ಹೆಸರನ್ನೇ ಬ್ರ್ಯಾಂಡ್ ಮಾಡಿದೀವಿ. ಏನ್ ಮಾಡ್ತಾಳೆ ಮಗಳು? ಫಸ್ಟ್ PUC ಸರ್. ವೆರಿ ಗುಡ್. ಒಬ್ಳೆ ಮಗಳ? ಒಬ್ಳೆ ಮಗಳು. ಒಬ್ಳೆ ಮಗಳ ಹೆಸರಲ್ಲಿ ಸಾನ್ವಿ ಪುಳಿಯೋಗರೆ ಪುಡಿ ಮಾಡಿದ್ದು. ಹೌದು ಸರ್. ಶುರು ಮಾಡೋಣ. ನಾನು ಇವಾಗ ಒಂದು 1/4 kg ಗೊಜ್ಜು ಆಗೋ ಮಟ್ಟಿಗೆ ತೋರಿಸ್ತೀನಿ. 1/4 kg ಇನ್ಸ್ಟೆಂಟ್ ಪುಡಿ ಮಾಡೋಷ್ಟು ತೋರಿಸ್ತೀನಿ. ಹೌದು ಸರ್. ಇನ್ಸ್ಟೆಂಟ್ ಪುಳಿಯೋಗರೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸಾವಿರಾರು ಜನ ಎಕ್ಸಿಬಿಷನ್ ತಿಂತಾರೆ. ನಾನು ಕಣ್ಣಾರೆ ನೋಡಿರುವಂಥದ್ದು. ತಿರ್ಗಾ ನಾನು ತಗೊಂಡ್ಬಂದು ಮನೇಲಿ ಟ್ರೈ ಮಾಡಿದಾಗ ಅದ್ಭುತವಾಗಿರುವಂಥ ಪುಳಿಯೋಗರೆ ಆಗಿತ್ತು ಸರ್. ಮೊದಲಿಗೆ ನಾನು ಇದು ಕಡಲೆಬೇಳೆನ ಹಾಕೊಂತಿದ್ದೀನಿ. ಓಕೆ. ಒಂದು 5 ಸ್ಪೂನ್ ಹಾಕೊಂತೀನಿ ಸರ್. 5 ಸ್ಪೂನು ಕಡಲೆಬೇಳೆ. ನೀವು ಕಪ್ ಲೆಕ್ಕದಲ್ಲಿ ತಗೊಂಡ್ರೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಎಷ್ಟು ತಗೊಳ್ತೀರೋ ಅದ್ರದ್ದು ಅರ್ಧದಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತಗೊಬೇಕು. ಓಕೆ ಓಕೆ. ಲೆಕ್ಕ ನೋಡ್ರಿ ಹೆಂಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಅರ್ಧದಷ್ಟು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತಗೋಬೇಕು. ಇವಾಗ ನಿಮ್ದು ಇನ್ಸ್ಟೆಂಟ್ ಪುಳಿಯೋಗರೆ ಯಾವ ಥರ ಇರುತ್ತೆ ರುಚಿ? ಸರ್, ಇವಾಗ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಸಿಗುತ್ತಲ್ವಾ, ಸೇಮ್ ಅದೇ ರೀತಿ ಇರುತ್ತೆ ಸರ್. ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ ನೋಡಿದ್ರೆ, ಈಚೆ ದೊನ್ನೆಲ್ಲ ಕೊಡ್ತಾರಲ್ಲ, ಆ ಪುಳಿಯೋಗರೆ ಹೆಂಗಿರುತ್ತೆ ನೋಡಿ, ಅದು ಅದೇ ಬ್ರಾಂಡ್. ಪುಳಿಯೋಗರೆ ಏನಕ್ಕೆ ಶುರು ಮಾಡಿದ್ದು ಅಂದ್ರೆ ಸರ್, ನನ್ನ ಮಗಳಿಗೆ ಪುಳಿಯೋಗರೆ ತುಂಬಾನೇ ಫೇವ್ರೇಟ್. ಓಕೆ. ಅದಕ್ಕೋಸ್ಕರ ಅಂತಾನೆ ಶುರು ಮಾಡಿದ್ದು ಸರ್. ಅದೇ ಜೀವನ ಆಯ್ತು. ಹೌದು ಸರ್. ಒಳ್ಳೇದು, ನೋ ಪ್ರಾಬ್ಲಮ್. ಸಾವಿರಾರು ಜನ ಎಕ್ಸಿಬಿಷನ್ ಇರೋ ಕಡೆ ಈ ಸಾನ್ವಿ ಪುಳಿಯೋಗರೆ ತಗೊಂಡೋಗಿರೋದನ್ನ ನೋಡಿದ್ದೀವಿ. ಇವತ್ತು ಅಂತ ಅದ್ಭುತವಾಗಿರುವಂಥ ಇನ್ಸ್ಟೆಂಟ್ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿದ್ದೀವಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕಾ? ಓಕೆ, ಹುರ್ಕೊಳ್ಳಿ. ಸೀದೋಗ್ಬಾರ್ದು, ಕೆಂಪಗಾಗೋ ಥರ ಹುರ್ಕೊಬೇಕು. 1/4 kg ಅಂದರೆ ಎಷ್ಟು ಜನ ತಿನ್ಬೋದು? ಬಂದು ಗಂಡ ಹೆಂಡತಿ ಮಕ್ಕಳು ತಿನ್ಬೋದಾ? ತಿನ್ಬೋದು ಸರ್. ಅಂದರೆ ಒಂದು 2.5 ಲೋಟ ರೈಸ್, ಅಂದರೆ ಎಷ್ಟು, ಅರ್ಧ kg ರೈಸ್ ಮಿಕ್ಸ್ ಮಾಡ್ಬೋದು. ಅರ್ಧ kg ರೈಸ್ಗೆ 1/4 kg ಪುಳಿಯೋಗರೆ ಪುಡಿ, ಇನ್ಸ್ಟೆಂಟ್ ಪುಡಿ ಮಾಡ್ಕೊಳ್ಳೋದು ನಮ್ಮ ಕಾರ್ಯಕ್ರಮ ತೋರಿಸ್ತಾ ಇದ್ದೀವಿ. ಪುಡಿ ಮಿಕ್ಸ್ ಮಾಡಿದ್ರೆ ಅರ್ಧ kg ರೈಸ್ ಮಿಕ್ಸ್ ಮಾಡ್ಬೋದು ಸರ್. ನೀವು ಅದನ್ನೇ ಗೊಜ್ಜು ಮಾಡ್ಕೊಂಡ್ರೆ 2 kg ರೈಸ್ ಮಿಕ್ಸ್ ಮಾಡ್ಕೊಬಹುದು ಸರ್. ಓ ಹೌದಾ? ಹೌದು ಸರ್. ಓಹೋ, ಗೊತ್ತಿಲ್ಲ, ಇದಾದ ಹೊಸ ಕ್ಯಾಲ್ಕುಲೇಷನ್. ನೋಡಿದ್ರೆ ಹೆಂಗಿದೆ, ಪುಡಿ ಮಾಡ್ಕೊಂಡ್ರೆ ಖರ್ಚು ಜಾಸ್ತಿ. ಗೊಜ್ಜು ಮಾಡಿ ಅದಕ್ಕೆ ಚೆನ್ನಾಗಿ ಹುಣಸೆ ರಸ ಎಲ್ಲ ಹಾಕಿ, ಬೆಲ್ಲ ಎಲ್ಲ ಹಾಕಿ, ಇಷ್ಟು ಮಾಡ್ಕೊಂಡ್ರೆ 2 kg ರೈಸಿಗೆ ಮಾಡ್ಕೊಬೋದು. ಬಿಡಿ, ಇವತ್ತು ನಾವು ಇನ್ಸ್ಟೆಂಟ್ ಪುಡಿನೇ ತೋರಿಸೋಣ. ಹೌದು ಸರ್.
ಇನ್ಸ್ಟೆಂಟ್ ಪುಡಿ ಅಂದರೆ ಸರ್ ಇವಾಗ ಬ್ಯಾಚುಲರ್ಸ್ ಎಲ್ಲ ಇರೋರಿಗೆ ಎಸ್ ರೈಸ್ ಒಂದು ರೆಡಿ ಇದ್ರೆ ಸಾಕು ಸರ್. ಎಸ್ ಮೇಡಮ್. ನೀವು ಬೇಕಿದ್ರೆ ಬಿಸಿ ಅನ್ನ ಇತ್ತು ಅಂದರೆ Okay. ತುಪ್ಪ ಮತ್ತು ಈ ಪೌಡರ್ ಹಾಕಿ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೋದು ಸರ್. ಹೌದು, ನಮ್ಮ ಫ್ರೆಂಡ್ ಒಬ್ರು ಅದೇ ಹೇಳ್ತಾರೆ ಸರ್, ನಮ್ಮಲ್ಲಿ ಹಂಗೆ ಸರ್ ಮಾಡೋದು ನಾವು. ಹೌದು. ಅದನ್ನ ಹಾಕೊಂಡು ತಿಂತೀವಿ, ಹೆಂಗಿರುತ್ತೆ ಗೊತ್ತಾ ಸರ್ ಅಂದರು. ನಾನು ತಿಂದಿಲ್ಲಪ್ಪ, ನಮ್ಮಲ್ಲೆಲ್ಲ ಗೊಜ್ಜು ಮಾಡೇ ತಿನ್ನೋದು ಅಂತ ಹೇಳ್ತಾ ಇದ್ದೆ. ಸಾಕು ಸರ್. ಕಡಲೆಬೇಳೆ 5 ಸ್ಪೂನಷ್ಟು. ನೆಕ್ಸ್ಟ್ ಏನು ಹಾಕೊಳ್ತೀನಿ? ಉದ್ದಿನ ಬೇಳೆ ಸರ್. ಹಾಕೊಳ್ಳಿ, ಅದು 5 ಸ್ಪೂನಾ? ಅದು 5 ಸ್ಪೂನ್ ಸರ್. 5 ಸ್ಪೂನು. ಇದು ಹಂಗೆ ಹುರ್ಕೋಬೇಕಾ? ಹೌದು ಸರ್. ಇದು ಕೆಂಪಗಾಗೋವರೆಗೂ ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. 5 ಸ್ಪೂನು ಕಡಲೆಬೇಳೆ, 5 ಸ್ಪೂನು ಉದ್ದಿನಬೇಳೆ. ಅಂದರೆ ಇದು 1/4 kg ಬರುತ್ತಾ ಮೇಡಮ್? ಎಲ್ಲರೂ 1/4 kg ಅಷ್ಟು ಪೌಡ್ರ್ ಬರುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಬರುತ್ತಾ? 1/4 kg ಅಷ್ಟು ಬರುತ್ತೆ. 1/4 kg ಅಷ್ಟು ಪೌಡ್ರ್ ಬಂದರೆ ಒಂದು 1 kg ಅನ್ನ ಕಲಿಸ್ಬೋದಾ ನಾವು? ಕಲಿಸ್ಬೋದು ಸರ್. 1 kg ಅನ್ನ ಕಲಿಸ್ಬೋದು. 1 kg ರೈಸನ್ನು ಬಳಸಿ ಮಾಡಿರುವಂಥ ಅನ್ನ, 1 kg ರೈಸ್ ತೊಗೊಂಬಂದು ಅನ್ನ ಮಾಡಿದ್ರೆ ಈ 1/4 kg ಅಷ್ಟು ಪೌಡ್ರನ್ನ ಹಾಕಿ ಒಳ್ಳೆ ಒಂದು ಪುಳಿಯೋಗರೆ ಮಾಡ್ಕೊಬೋದು ನೀವು. ಇದು 4 ಸ್ಪೂನ್ ಹಾಕಿದ್ದೀನಿ ಸರ್. ಏನಿಗೆ ಒಂದು ಸ್ಪೂನ್ ಕಡಿಮೆನಾ ಧನಿಯಾ? ಹೌದು ಸರ್. ಧನಿಯಾ ಸ್ವಲ್ಪ ಕಡಿಮೆನೇ ಹಾಕೊಬೇಕು ಸರ್, ಯಾಕೆಂದರೆ ಅದರದೇ ಫ್ಲೇವರ್ ಬರ್ತಿರುತ್ತೆ ಅದಕ್ಕೆ. ಅಂದರೆ 5 ಸ್ಪೂನು ಕಡಲೆಬೇಳೆ, 5 ಸ್ಪೂನು ಉದ್ದಿನಬೇಳೆ, 4 ಸ್ಪೂನು ಧನಿಯಾ. ಇದು ಅಷ್ಟೇ ಸರ್, ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಓಕೆ. 4 ಸ್ಪೂನು ಧನಿಯಾ, 5 ಸ್ಪೂನು ಕಡಲೆಬೇಳೆ, 5 ಸ್ಪೂನು ಉದ್ದಿನಬೇಳೆ, ಜೊತೆಗೆ ಈಗ 1 ಸ್ಪೂನಷ್ಟು ಇಲ್ಲ ಸರ್, ಇದು ಕೂಡ 4 ಸ್ಪೂನಷ್ಟು ಜೀರಿಗೆ. ಹೌದು ಸರ್. 4 ಸ್ಪೂನ್ ಜೀರಿಗೆ. ವೆರಿ ಗುಡ್. ಅಂದರೆ ಎಷ್ಟು ನಾವು ಧನಿಯಾ ಹಾಕಿರ್ತೀವೋ ಅಷ್ಟು ಜೀರಿಗೆ 4 ಸ್ಪೂನು. ಹೌದು. ಇದು 1.5 ಸ್ಪೂನು ಸರ್. 1.5 ಸ್ಪೂನು ಸಾಸಿವೆ. ಮತ್ತೆ ಇದು ಒಂದು 1/4 ಸ್ಪೂನ್ ಅಷ್ಟು ಸರ್. ಏನು? ಮೆಂತ್ಯ. ಓಕೆ 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 1/4 ಸ್ಪೂನ್ ಮೆಂತ್ಯ. ಮತ್ತೆ ಇದು ಒಂದು ಸ್ವಲ್ಪ ಸರ್, ಅಂದರೆ ಒಂದು 10ರಿಂದ 12 ಕಾಳು ಮೆಣಸು. ಆಮೇಲೆ ಒಂದೇ ಒಂದು ಏಲಕ್ಕಿ. 1/4 kg ಪುಡಿಗೆ 1 ಏಲಕ್ಕಿ. ಒಂದು ಮರಾಠಿ ಮಗು. ಒಳ್ಳೆ ಪುಡಿ, ಇನ್ಸ್ಟೆಂಟ್ ಪುಡಿ. ಒಂದೇ ಒಂದು ಏಲಕ್ಕಿ. ಇವೆಲ್ಲ ಚೆನ್ನಾಗಿ ಡ್ರೈ ರೋಸ್ಟು, ಎಣ್ಣೆ ಎಲ್ಲ ಏನು ಬೇಕಾಗಿಲ್ಲ, ಫುಲ್ಲು ರೋಸ್ಟಿಂಗು. ಮತ್ತೆ ಮೆಣಸಿನ್ಕಾಯಿ ಹುರ್ಕೊತೀನಿ ಸರ್. ಇವಾಗ ಒಂದು 25 ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ. ಅದಕ್ಕೆ ಸ್ವಲ್ಪ ಹಿಂಗು ಹಾಕಿ ಹುರ್ಕೊಬೇಕು ಸರ್. ಹಿಂಗು ಮತ್ತೆ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಸನ್ಪ್ಯೂರ್ ಆಯಿಲ್, ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ. ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. 1 ಸ್ಪೂನು ಬೇಡ ಸರ್, ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಸಾಕಾ? ಹಾಂ ಸರ್. ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಬೇಕು. 20ರಿಂದ 25 ಬ್ಯಾಡಗಿ ಮೆಣಸಿನಕಾಯಿ. ಎಸ್. ನೀವು ಮನೇಲಿ ಮಾಡ್ಕೊಳ್ಳೋದಾದ್ರೆ ಎಸ್, ಖಾರ ಹೆಂಗೆ ಬೇಕೋ ಅಷ್ಟು. ಓಕೆ. ಸ್ವಲ್ಪ ಕರಿಬೇವು ಸರ್. ಕರಿಬೇವು, ಅದು ಡ್ರೈ ರೋಸ್ಟಾ? ಹಾಂ, ಅದು ಫುಲ್ ರೋಸ್ಟ್ ಆಗೋವರೆಗೂ. ಈ ಸಾನ್ವಿ ಪುಡಿನಲ್ಲಿ ಏನೇನು ಪುಡಿ ಮಾಡ್ತೀರಾ ನೀವು ರಾಧಾ? ಸರ್ ಚಟ್ನಿ ಪೌಡರ್. ಎಲ್ಲ ಚಟ್ನಿ ಪುಡಿ ಮಾಡ್ತೀರಾ? ಹೌದು. ಶೇಂಗಾ ಚಟ್ನಿ ಪುಡಿ, ಹುರುಳಿಕಾಯಿ ಚಟ್ನಿ ಪುಡಿ, ಮುರಿಂಗಾ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ, ಮತ್ತೆ ಹುರ್ಗಡ್ಲೆ ಚಟ್ನಿ ಪುಡಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಸಿ ಇದ್ರೆ ಅದು ಇದಾಗ್ಬಿಡುತ್ತೆ. ಈ ಪುಡಿ ವ್ಯಾಲಿಡಿಟಿ ಎಷ್ಟು ದಿನ? ಒಂದು 5ರಿಂದ 6 ತಿಂಗಳು ಇಟ್ಕೊಬಹುದು ಸರ್. ಆಮೇಲೆ ಏನು ಆಗಲ್ಲ, ಲೊಡ್ಡು ಹಿಡಿದೋಗುತ್ತೆ, ರುಚಿ ಕಡಿಮೆ ಆಗ್ಬಿಡುತ್ತೆ ಅಷ್ಟೇ. ಕಲರ್ ಚೇಂಜ್ ಆಗುತ್ತೆ ಸರ್, ಅಷ್ಟೇ ಸರ್. ಬಟ್ ಇದು ಸಾನ್ವಿಯವರ ಅದ್ಭುತವಾದ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡುವಂತಹ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮ. ಚೆನ್ನಾಗಿ ಕಿವುಚ್ಬಿಟ್ಟು ಇಟ್ಕೋಬೇಕಾ? ಹೌದು ಸರ್. ಇವಾಗ ನಾವು ಗೊಜ್ಜು ಮಾಡ್ತಾ ಇದೀವಿ, ಇನ್ಸ್ಟೆಂಟ್ ಪುಡಿ ತಾನೇ ಮಾಡ್ತಾ ಇದೀವಿ, ಅದಕ್ಕೂ ಇದು ಹಾಕ್ಬೇಕಾ ಸರ್? ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ಎಷ್ಟು ಹುಣಸೆಹಣ್ಣು ಹಾಕೋಬೇಕು? ಓಕೆ ಸರ್, ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ್ದು, ದಪ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೋಬೇಕು, ಅಷ್ಟು ಪೌಡ್ರಿಗೆ. ಹುಣಸೆಹಣ್ಣು. ಇದಕ್ಕೇನು ಹಾಕ್ತೀರಿ ನೀವು? ಬೆಲ್ಲ ಸರ್. ಇಷ್ಟೇ ಬೆಲ್ಲ ಹಾಕ್ತೀನಿ. ನಿಮ್ಮ ಬೇರೆಯವ್ರಿಗೆ ಯಾವ್ದು ಬೇಕೋ ಅದನ್ನು ಬಳಸ್ಬೋದು. ಒಂದು 5ರಿಂದ 6 ಸ್ಪೂನ್ ಸರ್. ಓಕೆ 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 ವೆರಿ ಗುಡ್. ಇದು 1/4 kg ಎಷ್ಟು ಬೇಕಾಗುತ್ತೆ? ಬೇಕಾಗುತ್ತೆ ಸರ್. ಓಕೆ ಮೇಡಮ್. ಹೌದು ಆಯ್ತು. ಅದಕ್ಕೆ ಸ್ವಲ್ಪ ಹಿಂಗು. ಇದಕ್ಕೆ ಹಿಂಗೆ ಹಾಕ್ತೀರಾ? ಸ್ವಲ್ಪ ಹಿಂಗೆ ಹಾಕಿದ್ದೀವಿ. ಎಸ್ ಮೇಡಮ್. ಸ್ವಲ್ಪ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು. ಓಕೆ ಓಕೆ ಓಕೆ. ಸ್ವಲ್ಪ ಉಪ್ಪು ಸರ್. ಉಪ್ಪು ಇದಕ್ಕೆ ಸ್ವಲ್ಪ ಹಾಕಿರ್ತೀನಿ, ಆಮೇಲೆ ಪೌಡ್ರಿಗೆ ಹಾಕ್ಕೊಳ್ತೀನಿ ಸರ್. ಓಕೆ. ಇದು ಗಟ್ಟಿ ಆಗಬೇಕಲ್ಲ ಇವಾಗ? ಗಟ್ಟಿ ಆಗಬೇಕು ಸರ್, ಅದು ಪೂರ್ತಿ ಗಟ್ಟಿ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಅದು ಗಟ್ಟಿ ಆಗಬೇಕಲ್ವಾ? ಅದು ಗಟ್ಟಿ ಆಗೋಷ್ಟೊತ್ತಿಗೆ ಪೌಡ್ರ್ ಮಾಡ್ಬಿಡ್ತೀರಾ? ಮಾಡಿ. ಈ ರೀತಿ ಪೌಡ್ರ್
ಮಾಡಿಕೊಂಡು ಇವಾಗ ಮೊದಲು ಬರೀ ಇದ್ರಿಗೆ ಹಾಕೊಂಡ್ಬಿಟ್ರಿ ನೀವು ಏನೋ ಬ್ಯಾಡ್ಗೆ ಮೆಣಸಿನಕಾಯಿ ಮೆಣಸಿನ್ಕಾಯಿ. ಇದ್ರ ಜೊತೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ ಈಗ? ರೆಡಿ ಆಯ್ತಾ? ಸಾನ್ವಿ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಟೆಂಪಲ್ ಸ್ಟೈಲ್ ರೆಡಿ ಆಗಿದೆ. ಹಾಕಿ ಮೇಡಮ್. ಒಂದೇ ತರ ಕಾಣುತ್ತೆ, ಒಂದೇ ತರ ಅಡುಗೆ ಆಗುತ್ತೆ, ಆದ್ರೆ ನಿಜವಾದ ವ್ಯತ್ಯಾಸ ಇಲ್ಲಿದೆ. ನಾವು ಇದರಲ್ಲಿ 9 ತರದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಸೇರಿಸಿದ್ದೀವಿ. ಎನರ್ಜಿಗೆ ವಿಟಮಿನ್ B12, ಶಕ್ತಿಗೆ ಐರನ್, ಇಮ್ಯುನಿಟಿಗೆ ಜಿಂಕ್. ಸರ್ಟಿಫೈಡ್, ಟೆಸ್ಟೆಡ್. ಇವತ್ತಿನ ಇಂಡಿಯನ್ ಫ್ಯಾಮಿಲಿಗಳಿಗೆ ಮಾಡಿರೋದು. ಸಾಮಾನ್ಯ ಅಕ್ಕಿ ಬೇಡ, ಸರಿಯಾದ ಆಯ್ಕೆ ಮಾಡಿ ಪಂಚಾಮೃತ ಫೋರ್ಟಿಫೈಡ್ ರೈಸ್. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವಾಗ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಹೇಳಿ, ಇದು ಏನು ಪೇಸ್ಟ್ ಅಂತ ಗೊತ್ತಾಯ್ತಲ್ಲ ನಿಮಗೆ? ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದ ಬೆಲ್ಲ, ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪನ್ನು ಹಾಕಿ ಈ ನೋಡಿ ಹಿಂಗೆ ಬಂದಿದೆ. ಇದು ಹಿಂಗೆ ಬರಬೇಕು. ಓಕೆ ಮೇಡಮ್. ಹಿಂಗೆ ಬಂದರೆ ಮಾತ್ರ ಪೌಡ್ರು ಹಾಳಾಗಲ್ಲ ಸರ್. ಇಲ್ಲಾಂದರೆ ಇವಾಗ ಏನು ಮಾಡ್ತೀವಿ ಅಂದರೆ ಈ ಪೌಡ್ರನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ ಸರ್. ತುಂಬ ಗಟ್ಟಿ ಆಗ್ಬಿಟ್ರು ಮಿಕ್ಸ್ ಆಗಲ್ಲ. ಓಕೆ, ಸರಿಯಾದ ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು ಅದನ್ನು. ಹೌದು ಸರ್. ಅದಕ್ಕೆ ನೀವು ಅಳತೆ ಯಾವಾಗಲೂ ಅಡುಗೆ ಅಂದರೆ ಅಳತೆ ಅಂದರೆ ರುಚಿ. ಆ ಅಳತೆ ರುಚಿ ಕರೆಕ್ಟಾಗಿರಬೇಕು ಅಂದರೆ ಮಾಡೋ ಕ್ರಮ ಕರೆಕ್ಟಾಗಿರಬೇಕು. ಕ್ರಮ ತಪ್ಪೋಯ್ತು ಅಂದರೆ ಇದೇ ನಮ್ಮಲ್ಲಿ ಚೆನ್ನಾಗಿ ಬಂದಿಲ್ವ ಅನ್ನಂಗೆ ಆಗ್ಬಿಡುತ್ತೆ. ಇವಾಗ ಒಗ್ಗರಣೆ ಹಾಕೊಬೇಕು ಸರ್. ಕಿಚನ್ ಎಂಟ್ರಿ ಸೂಪರು, ವಿಧ ವಿಧವಾದ ಫ್ಲೇವರು. ಮಜಾ ಜೋರು, ಹಾಟ್ ಪ್ಯೂರು, ಬಾದ್ಶಾ ಆಯ್ಕೆ ಸನ್ ಪ್ಯೂರು. ಚಕ್ರವರ್ತಿ ಅಡುಗೆಗೆ ನೀರುಗತ್ತೆ ನಾಲಿಗೆ. ಬಿಸಿ ಬಿಸಿ ಪೂರಿ ಸಾಗು, ಇನ್ನೂ ಬೇಕಾ ಕೂಗು. ಇಡ್ಲಿ ಬಡೆ ಸಾಂಬಾರು, ಎಷ್ಟೇ ತಿಂದ್ರು ಲೈಟ್ ಗುರು. ಆಹಾ ಎಂತ ಭೋಜನ, ಸ್ವರ್ಗ ನಮ್ಮ ಜೀವನ. ಸಂಪ್ಯೋರ್ಯಲ್ಲಿದೆ ಸಂತೋಷ ಅಲ್ಲಿದೆ. 30 ವರ್ಷದ ವಿಶ್ವಾಸ, ಪ್ರತಿ ಅಡುಗೆಯೂ ವಿಶೇಷ. ಸಂಪ್ಯೋರ್ಯಲ್ಲಿದೆ ಸಂತೋಷ ಅಲ್ಲಿದೆ. ಸಂಪ್ಯೋರ್ಯಲ್ಲಿದೆ ಸಂತೋಷ ಅಲ್ಲಿದೆ. ಎಣ್ಣೆ ಹಾಕ್ಲಾ ಸ್ವಲ್ಪ? ಇದಕ್ಕೆ ಪರವಾಗಿಲ್ವಾ? ಎಷ್ಟು ಹಾಕಿ ಎಣ್ಣೆ? ಹಾಕಿ ಸರ್, ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಸನ್ ಪ್ಯೂರ್ ಆಯಿಲನ್ನು. ಸಾಸಿವೆ ತಿರ್ಗಾ ಒಗ್ಗರಣೆಗೆ 1 ಸ್ಪೂನ್ ಅಷ್ಟು. ಓಕೆ. ಮತ್ತು ಕಡಲೆ ಬೀಜ ಹಾಕ್ತೀನಿ. ಕಡಲೆ ಬೀಜ 1 ಸ್ಪೂನಾ? ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. 1/4 kg ಪುಡಿ ಅಂದರೆ ಕನಿಷ್ಠ ಪಕ್ಷ ಮನೆಯಲ್ಲಿ 10 ರಿಂದ 12 ಜನ ಆರಾಮಾಗಿ ಪುಳಿಯೋಗರೆ ತಿನ್ಬೋದಂತೆ. ಹೌದು ಸರ್. ಕಡಲೆ ಬೇಳೆ 1 ಸ್ಪೂನಾ? 2 ಸ್ಪೂನ್. 2 ಸ್ಪೂನ್ ಕಡಲೆ ಬೇಳೆ, 2 ಸ್ಪೂನ್ ಉದ್ದಿನಬೇಳೆ. ನೋಡಿ ಒಳ್ಳೆ ಒಂದು ಒಗ್ಗರಣೆ ಆಯಿತು. ಘಮ 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 ಅಂತ ಇದೆ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಬೇಕು. ಹಿಂಗೆ ಸ್ವಲ್ಪ ಚೂರು ಅರಶಿನ. ಅರಿಶಿನ ಹಾಕ್ತೀರಾ? ಚೂರು ಸರ್. ಚೂರು ಅರಿಶಿನ. ಕರಿಬೇವು ಹಾಕ್ತೀರಾ? ಎಳ್ಳು ಮತ್ತು ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ಓಕೆ. ಹುರಿದಿರೋಂಥ ಬಿಳಿ ಎಳ್ಳ ಇದು? ಹಾಂ ಹೌದು ಸರ್. ಓಕೆ, ಬಿಳಿ ಎಳ್ಳು ಹುರಿದಿರೋಂಥ. ಇದೇನು ಮಾಡಬೇಕು? ಇದನ್ನು ಒಂಚೂರು ಒಂದು ರೌಂಡು. ಎಷ್ಟು? ಒಂದು 4 ಸ್ಪೂನು. 4 ಸ್ಪೂನು. 4 ಸ್ಪೂನ್ ಬಿಳಿ ಎಳ್ಳು. ಓಕೆ. ಒಂದು 4 ಸ್ಪೂನ್ ಅಷ್ಟು ಕೊಬ್ಬರಿ. 4 ಸ್ಪೂನು ಬಿಳಿ ಎಳ್ಳು, 4 ಸ್ಪೂನು ಕೊಬ್ಬರಿ, ಒಣ ಕೊಬ್ಬರಿ. ಹಸಿದಿಲ್ಲ ಬಿಡಿ, ಸಾಕಾ? ಆಫ್ ಮಾಡ್ಬಿಡ್ಲಾ? ಆಫ್ ಮಾಡೋಣ ಸರ್. ಓಕೆ. ಇದಕ್ಕೆ ಹಾಕ್ತೀರಾ ಅದನ್ನ? ಹಾಕಿ. ಎಳ್ಳು ಮತ್ತು ಕೊಬ್ಬರಿ ಪುಡಿ ಎಷ್ಟು ಸ್ಪೂನ್ ಹಾಕಿದ್ದೀರಾ ಎಳ್ಳನ್ನ? 4 ಸ್ಪೂನ್ ಎಳ್ಳು. ಓಕೆ. ಮತ್ತು 4 ಸ್ಪೂನ್ ಕೊಬ್ಬರಿ. ವೆರಿ ಗುಡ್. ಎಲ್ಲ 4 ಸ್ಪೂನ್ ಇರೋದು ಸ್ಟ್ಯಾಂಡರ್ಡು. ಇವಾಗ ಆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು. ಯಾವ ಪೌಡ್ರನ್ನ? ಇವಾಗ ನಾವು ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ. ಓಕೆ. ಇನ್ಸ್ಟೆಂಟ್ ಪುಡಿ ಅಂದರೆ ನೋಡಿದಾಗ ಅನಿಸುತ್ತೆ ತಗೊಂಡೋದ 100 ರೂಪಾಯಿ ಕೊಟ್ಟ, 150 ರೂಪಾಯಿ ಕೊಟ್ಟ ಹಾಕಿ ಕಲ್ಸ್ಕೊಂಬಿಟ್ಟ ಅಂತೀವಿ. ಮನೇಲಿ ಮಾಡ್ಕೋಬೇಕಂದ್ರೆ ಪ್ರೊಸೀಜರ್ ಅದು. ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದಕ್ಕೆ ಇವ್ರು ಇಷ್ಟೊಂದು ಫೇಮಸ್ ಆಗಿ ಎಲ್ಲ ಕಡೆ ಜನ ತಗೊಳ್ತಾ ಇರೋದು. ಸಾನ್ವಿ ಟೆಂಪಲ್ ಸ್ಟೈಲ್ ಇನ್ಸ್ಟೆಂಟ್ ಪುಳಿಯೋಗರೆ ಕೊಡಿ ಅಂತ ಕೇಳ್ತಾ ಇರೋದು. ಅದನ್ನೇ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ. ಯಾಕಂದರೆ ನಾವು ಸುಮ್ಮನೆ ಎಲ್ಲ ಹೇಳೋಕ್ಕಾಗಲ್ಲ ಚೆನ್ನಾಗಿದೆ ಅಂತ. ನೀವು ಮನೇಲಿ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ರೆಡಿ ಆಯಿತಾ? ಇವಾಗ ಇನ್ಸ್ಟೆಂಟ್ ಪುಡಿ ರೆಡಿ ಆಯಿತು. ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ಇರುತ್ತೆ.
ನನಗೆ ಇವಾಗ ರೆಗ್ಯುಲರ್ ಕಸ್ಟಮರ್ ಅಂತಾನೆ ಒಂದು 3,000 ಜನ ಇದ್ದಾರೆ ಸರ್. ಹೌದೇನು? ಹೌದು ಸರ್. ಪ್ರತಿ ತಿಂಗಳು ಎಷ್ಟು ಕೆಜಿ ಹೋಗುತ್ತೆ ಪುಳಿಯೋಗರೆ ಪುಡಿ ನಿಮ್ಮದು? ಸರ್ ಪುಳಿಯೋಗರೆ ಪುಡಿ ಒಂದು 500 kg ಹೋಗುತ್ತೆ ಸರ್. ವೆರಿ ಗುಡ್ ಮೇಡಮ್, ಚೆನ್ನಾಗಿದೆ ಬಿಡಿ. ಈಗ ಹೆಂಗ್ ಸರ್ ಬೇಕು ನಿಮಗೆ ಪುಳಿಯೋಗರೆ ಪುಡಿ ಬೇಕು ಅಂದರೆ 9741841110 ಈ ನಂಬರ್ ಫೋನ್ ಮಾಡಬೇಕು. ಫೋನ್ ಮಾಡಬೇಕು ಇಲ್ಲ ಮೆಸೇಜ್ ಮಾಡಬೇಕು ಸರ್. ಅಡ್ರೆಸ್ ಹಾಕಿದ್ರೆ ನಾನು ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಓಕೆ. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಸರ್. ಪೌಡರ್ ರೆಡಿ ಇದೆ. ಓಕೆ. ನೀವು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಪೌಡರ್ ಹಾಕಿ ರೈಸ್ ಮಿಕ್ಸ್ ಮಾಡೋದು. ಎಸ್ ಮೇಡಮ್. ನೆಕ್ಸ್ಟು ಆಯಿಲ್ ಹಾಕ್ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಸನ್ಪ್ಯೂರ್ ಆಯಿಲನ್ನು. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ, ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಸನ್ಪ್ಯೂರ್ ಆಯಿಲ್ನ ಬಳಸಿ ಒಳ್ಳೆ ಇನ್ಸ್ಟೆಂಟ್ ಪುಳಿಯೋಗರೆಯನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ಪೌಡರ್ ಹಾಕೋದಷ್ಟೇ ಸರ್. ಎಣ್ಣೆ ಬೇಕಾದ್ರೆ ಹಾಕೋಬೋದು, ತುಪ್ಪ ಬೇಕಾದ್ರೆ ಹಾಕೋಬೋದು. ಎಣ್ಣೆ ಒಂದು ಹಾಕೊಂಡು ಅನ್ನ ಹಾಕಿ ಕಲಸಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಪಂಚಾಮೃತ ಸೋನಾ ಮಸೂರಿ ರೈಸನ್ನು. ಅದ್ಭುತವಾಗಿರೋ ರೈಸ್ನ ಹಾಕಿದ್ರೇ ಮಜಾ. ಸೋನಾ ಮಸೂರಿ ರೈಸನ್ನು ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೆಂಪಲ್ ಸ್ಟೈಲ್ ಪುಳಿಯೋಗರೆಯನ್ನು ಮಾಡ್ತಾ ಇದೀವಿ ಸರ್. ಕೆಲವೊಬ್ಬರಿಗೆ ಮಾಡಕ್ಕೆ ಬರಲ್ಲ. ಓಕೆ. ಏನು ಮಾಡ್ತಾರೆ, ಫುಲ್ಲು ಇದು ಸೀದೋಗೋ ಥರ ತಳ ಹತ್ತೋ ಥರ ಮಾಡಿಬಿಡ್ತಾರೆ. ಸ್ವಲ್ಪ ಬಿಸಿ ಆದಮೇಲೆ ಪೌಡ್ರ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ಸರ್. ಬಟ್ ಇದು ಮುದ್ದೆ ಇದ್ರೆ ಅನ್ನ ಚೆನ್ನಾಗಿರುತ್ತಾ, ಬಿಡಿ ಬಿಡಿ ಆದರೆ ಚೆನ್ನಾಗಿರುತ್ತೆ? ಬಿಡಿ ಬಿಡಿ ಆದರೆ ಚೆನ್ನಾಗಿರುತ್ತೆ. ಫೈನಲ್ ಆಗಿ ನಮ್ಮ ಸಾನ್ವಿ ಅವರ ಟೆಂಪಲ್ ಸ್ಟೈಲ್ ಇನ್ಸ್ಟೆಂಟ್ ಪುಳಿಯೋಗರೆ ತಯಾರು ಮಾಡಿದ್ದಾರೆ ರಾಧಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ವಿ ಫುಡ್ಸ್ ಅವರ ಅದ್ಭುತವಾಗಿರುವಂಥ ಇನ್ಸ್ಟೆಂಟ್ ಟೆಂಪಲ್ ಸ್ಟೈಲ್ ಪುಳಿಯೋಗರೆ. ಸಾನ್ವಿ ಪುಳಿಯೋಗರೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಸರ್. ಮನೆಯಲ್ಲಿ ತಗೊಂಡು ಹೋದ ಎಣ್ಣೆಗೆ ಗೊಜ್ಜು ಹಾಕ್ತಾ ಕಲಸ್ಕೊಂಡ ತಿನ್ಕೊಂಡ. ನಿಜವಾಗ್ಲೂ ಚೆನ್ನಾಗಿದೆಯಾ ಸರ್? ಅದ್ಭುತ, ಚೆನ್ನಾಗಿ ಮಾಡಿದ್ದೀರಾ. ಬೇರೆ ಬೇರೆ ಥರ ಜನ ಬೇರೆ ಬೇರೆ ಥರ ಪುಳಿಯೋಗರೆ ಮಾಡ್ತಾರೆ. ಆದರೆ ಈ ಸಾನ್ವಿ ಅವ್ರದ್ದಿದೆಯಲ್ಲ ಇನ್ಸ್ಟೆಂಟ್ ಫುಡ್ಡು, ಇನ್ಸ್ಟೆಂಟು ಟೆಂಪಲ್ ಸ್ಟೈಲ್ ಇದೆಯಲ್ಲ, ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ಮ ಯಜಮಾನರು ಕರ್ಕೊಂಬನ್ನಿ, ಅವ್ರ ಜೊತೆ ಮಾತಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಮೃತ ಅವರು ನಿಮಗೆ ಒಳ್ಳೆ ಅಕ್ಕಿ ಕೊಡ್ತಾ ಇದ್ದಾರೆ. ಒಳ್ಳೆ ಪುಳಿಯೋಗರೆ ಮಾಡ್ತೀರಿ. ಈ ಅಕ್ಕಿಲೇ ಮಾಡಿ, ಸಿಕ್ಕಾಪಟ್ಟೆ ಮಜವಾಗಿದೆ. ಸೋನಾ ಮಸೂರಿ ರೈಸ್ ಇದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಂಥ ಅದ್ಭುತವಾದಂಥ ಪುಳಿಯೋಗರೆನ ನಾವು ಪಂಚಾಮೃತ ರೈಸನ್ನು ಬಳಸಿ ಮಾಡಿದ್ದೀವಿ. ಪಂಚಾಮೃತ ಲಷ್ಕರಿ ರೈಸ್. ಯೂಶಲಿ ಎಲ್ರಿಗೂ ಏನಂತ ಹೇಳಿದ್ರೆ ಅಕ್ಕಿ ತಿಂದರೆ ದಪ್ಪ ಆಗಿಬಿಡ್ತಾರೆ, ಅಕ್ಕಿ ತಿಂದರೆ ಶುಗರ್ ಬಂದ್ಬಿಡುತ್ತೆ ಅಂತೆಲ್ಲ ಇದೆ. ಆದರೆ ಈ ಪಂಚಾಮೃತದವರು ಈಗ ದಕ್ಷಿಣ ಭಾರತದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಎಲ್ಲ ಕಡೆ ಪಂಚಾಮೃತ ರೈಸ್ ಸಿಗ್ತಾ ಇದೆ. ಈ ಲಷ್ಕರಿ ರೈಸಿನ ಉಪಯೋಗ ಪ್ರಯೋಜನಗಳು ಏನಂತ ಹೇಳಿದ್ರೆ ಇದರೊಳಗಡೆ ವಿಟಮಿನ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಖನಿಜಾಂಶ ವಿಟಮಿನ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಇದನ್ನು ತಿಂದರೆ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. ಎಲ್ಲ ಜನಗೂ ಕೂಡ ಆರೋಗ್ಯಕ್ಕಾಗಿ ಈ ಅಕ್ಕಿಯನ್ನು ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ಪಂಚಾಮೃತ ರೈಸ್, ಮನೆ ಮನೆಯಲ್ಲೂ ಪಂಚಾಮೃತ ಅದ್ಭುತವಾದಂಥ ರೈಸನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಂಚಾಮೃತ ಅಕ್ಕಿಯನ್ನೇ ಬಳಸಿ ಪದಾರ್ಥಗಳನ್ನ ಮಾಡ್ತಾಯಿದ್ದೀವಿ. ಪಂಚಾಮೃತ ಅಕ್ಕಿನ ತಗೊಂಡು ಅನ್ನ ಮಾಡ್ಕೊತೀನಿ, ಆರೋಗ್ಯಕರವಾಗಿರಿ. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ, ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ, ವಿಟಮಿನ್ ಎ ಮತ್ತು ಡಿ ಹೇರಳವಾಗಿರ್ತಕ್ಕಂಥ ಎಣ್ಣೆ, ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಪದಾರ್ಥಗಳನ್ನ ಕರೆಯುವಂಥ ಎಣ್ಣೆ, ಜಿಡ್ಡು ರಹಿತವಾಗಿರುವಂಥ ಎಣ್ಣೆ ಸನ್ಪ್ಯೂರ್ ಆಯಿಲ್. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಕಡೆಯಿಂದ ಸಿಗೋಂಥದ್ದು ನಮ್ಮ ಸನ್ಪ್ಯೂರ್ ಆಯಿಲ್. ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ, ಅಲ್ಲಿ ಸನ್ಪ್ಯೂರ್ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ. ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಮಹಾರಾಜರು ಸ್ಥಾಪನೆ ಮಾಡಿದಂಥ ಕಾರ್ಖಾನೆ ಮೈಸೂರು ಸ್ಯಾಂಡಲ್ ಸೋಪ್. ಈ ಕಾರ್ಖಾನೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ 100% ಗಂಧದ ಎಣ್ಣೆಯನ್ನೇ ಬಳಸಿ ಮಾಡಿರುವಂಥ ಸೋಪ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರ. ತುಂಬ ಜನ ಗೊತ್ತಿರೋದು ಸೋಪ್ ಒಂದೇ, ಮೈಸೂರು ಸ್ಯಾಂಡಲ್ ಸೋಪ್ ಒಂದೇ ಅಂದ್ಕೊಂಡಿದ್ದಾರೆ. ಅವ್ರದ್ದು ಸೋಪ್ ಇದೆ, ಅಗರಬತ್ತಿ ಇದೆ, ಫ್ಲೋರ್ ಕ್ಲೀನರ್ ಇದೆ. ಇವೆಲ್ಲ ಪ್ರಾಡಕ್ಟು ಕೂಡ ಮೈಸೂರು ಸ್ಯಾಂಡಲ್ ಅವ್ರದ್ದೇ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀವಿ. ನೀವು ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗಬೇಕು. ಅಲ್ಲಿವರೆಗೂ ನಮಸ್ಕಾರ.